ಇನ್ನು ಕನ್ನಡದ ಖ್ಯಾತ ಸಿನಿಮಾ ನಟರಾದಂತಹ ನಾಯಕರಾದ ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಕೂಡ ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಏನಾಯಿತು ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದಂಥ ಕಲಾವಿದ ಅಂತ ಹೇಳ್ಬೋದು. ಇನ್ನು ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ದೊಡ್ಡವರಾದ ನಂತರ ಸಹ ಸಾಕಷ್ಟು ಸಿನಿಮಾಗಳು ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅತಿ ದೊಡ್ಡ ಕಲಾವಿದ ನಟ ಬಾಲನಟ ಇದೀಗ ಕೊನೆಸಿಳಿದಿದ್ದು. ಅವರು ಬೇರೆ ಯಾರೂ ಅಲ್ಲ, ವಿಷ್ಣುವರ್ಧನ್ ಜೊತೆ ಹಲೋ ಡ್ಯಾಡಿಯಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ನಿತಿನ್ ಗೋಪಿ ಅವರು. ಈ ಶಾಲೆಗೆ ಈ ದಿನ ರಜೆ ಎಂಬುದನ್ನು ನೀವು ನೋಡಿರ್ತೀರ. ಆ ಹಾಡನ್ನು ಆಡಿದಂತಹ ಅದ್ಭುತವಾದಂಥ ಆ ಡ್ಯಾನ್ಸ್ ಮಾಡಿದಂಥ ಬಾಲನಟನೆ ಇದೀಗ ವಿಧಿವಶರಾಗಿರುತ್ತೆ. ಸದ್ಯ 33 ವರ್ಷವಾಗಿತ್ತು. ತೀವ್ರದ ಹೃದಯಘಾತವಾಗಿ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಇಂದು ಅಗಲಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾರಂಥದ್ದು. ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿದ ಮಾತಾಡೋದು ಉಪೇಂದ್ರ ಜೊತೆಯೂ ಕೂಡ ಕುಟುಂಬ ಸಿನಿಮಾದಲ್ಲಿ ಅಭಿನಯಿಸಿದರು ಮತ್ತು ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ಸಿನಿಮಾನ ಕೂಡ ಅಭಿನಯ ಮಾಡಿದರು. ನಿತಿನ್ ಗೋಪಿ ಅವರು ಸಾಕಷ್ಟು ಟ್ಯಾಲೆಂಟ್ ಇದ್ದಂಥ ಅದ್ಭುತವಾದಂಥ ಕಲಾವಿದ. ಮತ್ತು ಅವರು ಸಿನಿಮಾ ಮಾತ್ರ ಟೆಕ್ಕಿಯಾಗಿ ಕೂಡ ಇತ್ತೀಚೆಗೆ ಜೀವನವನ್ನು ಕೂಡ ಸಾಗಿಸಿದರು. ಆದರೆ ತೀವ್ರದ ಹೃದಯಘಾತವಾಗಿ ಇದೀಗ ಕೊನೆ